ನಮಸ್ಕಾರ ರೀ ಸ್ನೇಹಿತರೆ, ನಾನಿವತ್ತು ನಿಮಗೆ ಸಿಂಪಲ್ಲಾಗಿರುವ ಕುಚ್ಚನ್ನು ರಿಂಗ್ ಬೀಡ್ಸ್ ಯೂಸ್ ಮಾಡಿ ಯಾವ ಥರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ ರೀ. ಮೊದಲು 67 ದಾರಾನ ಸುತ್ತಿಕೊಂಡು ಐರನ್ ಮಾಡಿ ಇಟ್ಕೊಂಡೇನಿ ರೀ. ರಿಂಗ್ ಬೀಡ್ಸ್ ತೊಗೊಂಡೇನಿ ರೀ. ರಿಂಗ್ ಬೀಡ್ಸ್ ಒಳಗೆ 67 ಏನು ಸುತ್ಕೊಂಡಿರ್ತೀವಲ್ಲ ರೀ ಆ ದಾರಾನ ಅದರೊಳಗೆ ಸೇರಿಸ್ಕೊಂಡು ಒಂದು ಜರಿ ಥ್ರೆಡನ್ನು ಸಣ್ಣ ಸೂಜಿ ಒಳಗೆ ಹಾಕಿ ಅದಕ್ಕೆ ಒಂದು ನಾಟ್ ಹಾಕ್ಕೊಂಡು ಒಂದು ಕುಚ್ಚನ್ನು ರೆಡಿಮೇಡ್ ಕುಚ್ಚನ್ನು ರೆಡಿ ಮಾಡ್ಕೋಬೇಕು ರೀ. ನಾಟನ್ನು ಬಿಗಿಯಾಗಿ ಹಾಕ್ಕೋಬೇಕು ರೀ. ಲೂಸಾಗಿ ಹಾಕ್ಕೊಳ್ಳೋದ್ರಿಂದ ಕುಚ್ಚು ಅಟ್ಟ ಸಡ್ಲಾಗಿ ಸರಿಯಾಗಿ ಕಾಣೋದಿಲ್ಲ ರೀ. ಎಲ್ಲ ಕುಚ್ಚನ್ನು ಒಂದೇ ತೆರನಾಗಿ ಒಂದೇ ಅಳತೆಗೆ ಕಟ್ ಮಾಡ್ಕೋಬೇಕು ರೀ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ. ನೀವೊಂದು ಮಾಡೋ ಲೈಕು ಶೇರು ನನಗೆ ಇನ್ಸ್ಪಿರೇಷನ್ ಆಗುತ್ತೆ ರೀ. ದಯವಿಟ್ಟು ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ತೆರನಾಗಿ ಮತ್ತೊಂದು ಕುಚ್ಚನ್ನು ರೆಡಿ ಮಾಡ್ಕೊಳತ್ತೀನಿ ರೀ. ಸೀರೆ ತುಂಬ ಇದೇ ತೆರನಾಗಿ ಕುಚ್ಚನ್ನು ರೆಡಿ ಮಾಡ್ಕೋಬೇಕು ರೀ. ನಾನು ಇಲ್ಲಿ ಒಂದೇ ಕಲರನ್ನು ಹಾಕ್ಕೊಳತ್ತೀನಿ ರೀ. ನೀವು 2 ಕಲರ್ ಹಾಕೋಬೋದು ರೀ, 3 ಕಲರು ಹಾಕೋಬೋದು ರೀ. ನಂತರ ಒಂದು ಸೂಜಿ ಒಳಗೆ ಕಾಟನ್ ಥ್ರೆಡನ್ನು ಸೇರಿಸ್ಕೊಂಡು ಸೀರೆಗೆ ಒಂದು ನಾಟ್ ಹಾಕೋಬೇಕು ರೀ. ನಾನಿಲ್ಲಿ 1 ಇಂಚ್ ಗ್ಯಾಪನ್ನು ಬಿಟ್ಕೊಂಡೇನಿ ರೀ. ಮೊದಲು ಪರ್ಲ್ ಬೀಡ್ಸು, ನಂತರ ಒಂದು ರೌಂಡ್ ಬೀಡ್ಸು, ನಂತರ ಮತ್ತೊಂದು ಪರ್ಲ್ ಬೀಡ್ಸನ್ನು ಹಾಕ್ಕೊಂಡು ನಾವು ಮಾಡಿರುವಂಥ ಕುಚ್ಚನ್ನು ಹಾಕೋಬೇಕು ರೀ. ಕುಚ್ಚನ್ನು ಹಾಕ್ಕೊಂಡು ನಂತರ ಒಂದು ಸ್ಮಾಲ್ ಗೋಲ್ಡ್ ಬೀಡ್ಸನ್ನು ಹಾಕ್ಕೊಂಡು ದಾರದಿಂದ ಅದನ್ನು ನಾಟ್ ಹಾಕೋಬೇಕು ರೀ. ನಾಟನ್ನು ಬಿಗಿಯಾಗಿ ಹಾಕೋಬೇಕು ರೀ, ಇಲ್ಲಾಂದರೆ ಅದು ಲೂಸಾಗಿ ಉಚ್ಚಿ ಹೋಗುವ ಸಾಧ್ಯತೆ ಇರ್ತೈತೆ ರೀ. ಸೀರೆಗೆ ಒಂದು ಚೆನ್ನಾಗಿ 2 ಅಥವಾ 3 ನಾಟ್ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಅದಕ್ಕೆ ಹಿಂದ್ಗಡೆ ಗ್ಲೂ ಅಂಟಿಸ್ಕೋಬೇಕು ರೀ. ಅದೇ ಥರನಾಗಿ ಮತ್ತೊಂದು ಕುಚ್ಚನ್ನು ಹಾಕ್ಕೊಳತ್ತೀನಿ ರೀ. ನಡುವೆ 1 ಇಂಚ್ ಗ್ಯಾಪ್ ಇಟ್ಕೋಬೇಕು ರೀ. ನಾನಿಲ್ಲಿ 1 ಇಂಚ್ ಗ್ಯಾಪ್ ಇಟ್ಕೊಂಡು ಕಾಟನ್ ಥ್ರೆಡ್ ಸಹಾಯದಿಂದ ಪರ್ಲ್ ಬೀಡ್ಸು, ರೌಂಡ್ ಬೀಡ್ಸು, ನಂತರ ಪರ್ಲ್ ಬೀಡ್ಸನ್ನು ಹಾಕ್ಕೊಂಡು ರೆಡಿ ಮಾಡಿರುವಂಥ ಕುಚ್ಚನ್ನು ಹಾಕ್ಕೊಳತ್ತೀನಿ ರೀ. ಅದರೊಳಗೆ ಒಂದು ಗೋಲ್ಡ್ ಬೀಡ್ಸನ್ನು ಹಾಕ್ಕೊಂಡು ಅದಕ್ಕೆ ಮತ್ತೆ ನಾಟ್ ಹಾಕ್ಕೊಳತ್ತೀನಿ ರೀ. ಬಿಗಿಯಾಗಿ ನಾಟನ್ನು ಹಾಕ್ಕೋಬೇಕು ರೀ, ಲೂಸಾಗಿ ಹಾಕ್ಕೋಬಾರ್ದು. ಲೂಸಾಗಿ ಹಾಕೋದ್ರಿಂದ ಕುಚ್ಚು ಬಿಚ್ಚಿ ಹೋಗುತ್ತೆ ರೀ. ಅದು ಕಟ್ ಮಾಡಿದ ನಂತರ ಗ್ಲೂವನ್ನು ಅಂಟಿಸ್ಬೇಕು ರೀ. ಕುಚ್ಚು ಹಾಕೊಂಡ ನಂತರ ಈ ಥರ ಕಾಣಿಸುತ್ತೆ ರೀ. ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.